ತದರೆ ದರೆ ದಾನಿ ತದರೆ 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 ತಾ ಮದನ ಮನಮೋಹಿನಿ ನಿಯಾರನೆ ಕಂಡೆ ಮನಮೋಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಮ್ಮ ಸಂಸ್ಥೆಯಾದ ಶ್ರೀ ಹುಚ್ಚೇಶ್ವರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಶಿಕ್ಷಣ ಹಾಗೂ ಗ್ರಾಮ ನಗರಾಭಿವೃದ್ಧಿ ಸಂಸ್ಥೆಯ ಅಡಿಯಲ್ಲಿ ಬರುವ ಶ್ರೀ ಹುಚ್ಚೇಶ್ವರ ಹಾಗೂ ಶ್ರೀರಾಮ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಗದ್ದರಕೇರಿಯಲ್ಲಿ ಈ ವರ್ಷವೂ ಸಹಿತ ಏನಪ್ಪ ಅಂದ್ರೆ ಹೊಸ ವರ್ಷಾಚರಣೆಯನ್ನು ನಾವೆಲ್ಲರೂ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೂ ಮತ್ತು ಗುರುಮಾತೆಯರಿಗೂ ಹಾಗೂ ಮಕ್ಕಳಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಏನಪ್ಪ ಅಂದ್ರೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಕೇವಲ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಹೊಸದು ಅಂದ್ರೆ ಏನಪ್ಪ ಅಂದ್ರೆ ನೀವು ಇಂಗ್ಲೀಷ್ನಾಗ ಏನಂತಾರದಕ್ಕೆ ನೀವು ಅಂತ ಹೇಳ್ತಿರ್ತಾರೆ. ನೀವು ಅಂದ್ರೆ ಏನು? ಹೊಸದು ಅಂದ್ರೆ ಏನು? ನಾವೆಲ್ಲ ಹಳೆಯದನ್ನ ಮರೆತು ಹೊಸದ ರೆಡಿಗೆ ನಾವೇನಪ್ಪ ಅಂದ್ರೆ ಸಾಗ್ತಾ ಇದ್ದೇವೆ. ಈ ಒಂದು ಸುಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಕಿವಿ ಮಾತು ಹೇಳ್ಬೇಕಂದ್ರೆ, ಇಂದಿನ ಆಧುನಿಕ ಯುಗದಲ್ಲಿ ಅಶ್ಲೀಲ ಪದಗಳಿಗೆ, ಅಶ್ಲೀಲ ಕಾಮಿಡಿಗಳಿಗೆ, ಅಶ್ಲೀಲ ಜಾನಪದ ಹಾಡುಗಳಿಗೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಜನರು ಏನಪ್ಪ ಅಂದ್ರೆ ವ್ಯಾಪ್ತಿ ಹೆಚ್ಚಾಗ್ತಾ ಇದೆ. ಅಶ್ಲೀಲ ಪದಗಳಂದ್ರೆ ಸಾವಿರಾರು ಮಿಲಿಯನ್ ಗಟ್ಟಲೆ ಏನಪ್ಪ ಅಂದ್ರೆ ವ್ಯೂಸ್ಗಳು ಉತ್ಪತ್ತಿ ಆಗ್ತಾ ಇದ್ದೇವೆ. ಕಾರಣ ನಮ್ಮ ತಲೆಯಲ್ಲಿರ್ತಕ್ಕಂಥ ಅಶ್ಲೀಲತೆ ಏನಪ್ಪ ಅಂದ್ರೆ ಅದನ್ನ ಅಟ್ರಾಕ್ಷನ್ ಮಾಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ಅಶ್ಲೀಲವನ್ನು ತೊರೆದು ಹೊಸ ಜೀವನಕ್ಕೆ ಕಾಲಿಡಬೇಕಾಗಿತ್ತು. ಈಗ ನೋಡ್ರಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಿದ್ವು. ಆ ಸಿನಿಮಾಗಳಿಂದ ಏನಪ್ಪ ಅಂದ್ರೆ ಇಡೀ ಸಮಾಜವೇ ಏನಪ್ಪ ಅಂದ್ರೆ ಅದನ್ನ ಅನುಕರಣೆ ಮಾಡ್ತಾ ಇತ್ತು. ಆದ್ರೆ ಇಂದಿನ ಯುಗದಲ್ಲಿ ಈ ಕಾಂತಾರ ಸಿನಿಮಾ ಆಗಿರ್ಬೋದು, ಈಗ ಬಂದಿರತಕ್ಕಂಥ 45 ಸಿನಿಮಾ ಆಗಿರ್ಬೋದು, ಅವು ನೋಡ್ರಿ ಎಲ್ಲ ಅತ್ಯಂತ ಹೊಸ ತಿರುವನ್ನು ಕೊಡ್ತಾ ಇದ್ದಾವೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ಇಂಪಾರ್ಟೆಂಟ್. ನಮ್ಮ ಭಾರತೀಯ ಸಂಸ್ಕೃತಿಗೆ, ನಮ್ಮ ಭಾರತೀಯ ಪರಂಪರೆಗೆ ಸಾವಿರಾರು ವರ್ಷಗಳ ಇತಿಹಾಸ ಐತೆ. ಅಂತಹ ಇತಿಹಾಸವನ್ನು ನಾವು ಸೃಷ್ಟಿ ಮಾಡುವಲ್ಲಿ ನಮ್ಮೆಲ್ಲರ ಪಾತ್ರ ಅವಶ್ಯಕತೆ ಇದೆ. ಇಂದಿನ ಯುಗದಲ್ಲಿ ಈ ಮೊಬೈಲ್ ಒಂದಿಗೆ ನಾವು ಏನಪ್ಪ ಅಂದ್ರೆ ಹೆಜ್ಜೆ ಆಗ್ತಾ ಇದೆ. ಮೊಬೈಲ್ ಬಿಡಿಸ್ಬೇಕಂತೀವಿ, ಆದರೂ ನಮ್ಮ ಮಕ್ಕಳಿಗೆ ನಾವೇ ಮೊಬೈಲ್ಗಳನ್ನು ಕೊಟ್ಟು ಅವರನ್ನು ಡ್ಯಾನ್ಸ್ ಮಾಡಲಿಕ್ಕೆ ಅಥವಾ ಅಶ್ಲೀಲ ಪದಗಳಿಗೆ ನೃತ್ಯ ಮಾಡಲಿಕ್ಕೆ ಹಚ್ತಾ ಇದ್ದೇವೆ, ಖುಷಿ ಪಡ್ತಾ ಇದ್ದೇವೆ. ಮತ್ತೆ ಇಷ್ಟೇ ಅಲ್ಲ, ಈಗಿನ ಮಕ್ಕಳು ಏನಪ್ಪ ಅಂದ್ರೆ ಬಹಳ ಏನಪ್ಪ ಅಂದ್ರೆ ಈಗ ಇನ್ನು 5, 6, 7ನೇ ತರಗತಿ ಇದ್ದಲ್ಲೇ ಮಕ್ಕಳ ಮನಸ್ಸು ಎಂಥದ್ದಾಗೈತಂದ್ರೆ ನಮ್ಮ 25, 26, 27 ವರ್ಷದ ಮನಸ್ಥಿತಿಯನ್ನು ಉಂಟು ಮಾಡ್ತಾ ಇದೆ. ಕಾರಣ ಇದೆಲ್ಲದಕ್ಕೂ ಏನಪ್ಪ ಅಂದ್ರೆ ಈ ಮೊಬೈಲ್ಗಳಲ್ಲಿ ಆಗ್ತಕ್ಕಂಥ ಅಶ್ಲೀಲ ಪದಗಳೇ ನಮ್ಮನ್ನ ಏನಪ್ಪ ಅಂದ್ರೆ ನಮ್ಮ ಜೀವನವನ್ನು ಇಂದು ಸಮಾಜವನ್ನ ನಾಶ ಮಾಡ್ತಾ ಇದೆ. ಅದಕ್ಕೆ ಮಕ್ಕಳೇ ತಾವೆಲ್ಲರೂ ಏನಪ್ಪ ಅಂದ್ರೆ ಅಧ್ಯಯನದ ಕಡೆಗೆ ನೋಡಲಿ. ರಾಮಾಯಣ ಮಹಾಭಾರತದಲ್ಲಿ ಬರ್ತಕ್ಕಂಥ ಪಾತ್ರಗಳು ನೋಡ್ರಿ, ರಾಮನ ಪಾತ್ರ ಆಗಿರ್ಬೋದು. ಮಹಾಭಾರತದಲ್ಲಿ ಏನಪ್ಪ ಅಂದ್ರೆ
ರಾಮಾಯಣ ಮಹಾಭಾರತದಲ್ಲಿ ರಾಮನ ಪಾತ್ರ ಆಗಿರ್ಬೋದು. ರಾಮನ ಪಾತ್ರ ಎಷ್ಟೊಂದು ಅದ್ಭುತವಾಗೈತಿ. ಅಲ್ಲಿ ಹನುಮಂತನ ಪಾತ್ರ ಬರ್ತೈತಿ, ಲಕ್ಷ್ಮಣ ಪಾತ್ರ ಬರ್ತೈತಿ. ಇಡೀ ಕುಟುಂಬದ ಸಂದೇಶವನ್ನ ಸಾರ್ತಕ್ಕಂಥ ವಿಷಯಗಳು ಏನಿದಾವ ಅಂದ್ರೆ ಶ್ರೀ ರಾಮಾಯಣ ಮಹಾಭಾರತದಲ್ಲಿ ಅದಾವ. ಮಹಾಭಾರತದಲ್ಲಿ ನೋಡ್ರಿ 5 ಮಂದಿ ಪಾಂಡವರು, ಪಂಚ ಪಾಂಡವರು ಅದರಲ್ಲ. ಆ ಪಂಚ ಪಾಂಡವರಿಂದ ಏನ್ ತಿಳಿಬಹುದು ಅಂದ್ರೆ ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಕಲಹಗಳನ್ನ ತಿಳಿಬಹುದು. ಅಂತಹ ವಿಷಯಗಳನ್ನ ಮರೆತು ಇಂದು ಯಾವುದೋ ತುಚ್ಛ ಪದಗಳನ್ನ ಬಳಸುತ್ತಾ ಅದು ಉತ್ತರ ಕನ್ನಡದಲ್ಲಿ ಅಶ್ಲೀಲ ಪದಗಳಿಗೆ ಬಹಳ ಮಹತ್ವವನ್ನು ನೀಡುವಂತ ಪದಗಳಾಗಿವೆ. ಇವುಗಳನ್ನು ಮಾನ್ಯ ನಾವು ಒಂದು ಕ್ಷೇತ್ರದಲ್ಲಿ ಭೇಟಿಯಾದಾಗ ಆ ಟಮ್ಟಮ್ ಒಳಗೆ ಬೇರೆ ಜಿಲ್ಲೆಯೊಳಗೆ, ದಕ್ಷಿಣ ಕನ್ನಡ ಜಿಲ್ಲೆಯೊಳಗೂ ಸಹಿತ ಏನಪ್ಪ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಜಾನಪದಗಳನ್ನು ಹಾಡ್ತಾ ಎಂಜಾಯನ್ನು ಮಾಡ್ತಾ ಇದ್ದಾರೆ. ಅಶ್ಲೀಲ ಪದಗಳಿಗೆ ಅಷ್ಟೊಂದು ಏನಪ್ಪ ಅಂದ್ರೆ ಬೆರಗುಗೊಂಡಿದ್ದಾರೆ. ಅದಕ್ಕೆ ಅವೆಲ್ಲವುಗಳಿಗೆ ಇವತ್ತ ನಾಂದಿ ಹಾಡಲು ಮತ್ತೊಂದು ಸಂಘಟನೆ ಏನಪ್ಪ ಅಂದ್ರೆ ತಯಾರಾಗ್ತಾ ಇದೆ. ತಾವೆಲ್ಲರೂ ಅದಕ್ಕೆ ಏನಪ್ಪ ಅಂದ್ರೆ ಶಿಕ್ಷಕರಾಗಲಿ, ಅಲ್ಲಿರ್ತಕ್ಕಂಥ ತಮ್ಮ ಓಣಿಯಲ್ಲಿ ಅಥವಾ ಊರಲ್ಲಿ, ಗ್ರಾಮದಲ್ಲಿ ಇಂತಹ ತಪ್ಪು ತಿಳುವಳಿಕೆಗಳನ್ನು ನಾವು ಏನು ಮಾಡ್ಬೇಕಾಗತ್ತಂದ್ರೆ ಅವನು ಖಂಡಿಸ್ಬೇಕಾಗೈತೆ. ಖಂಡಿಸಿ ನಮ್ಮ ಮಕ್ಕಳ ಜೀವನವನ್ನು ರೂಪಿಸ್ಬೇಕಾಗೈತೆ. ಆದ್ದರಿಂದ ಇದು ಒಬ್ಬರದ ಪಾತ್ರ ಅಲ್ಲ, ನಮ್ಮ ಶಿಕ್ಷಕರದು ಪಾತ್ರ, ಪಾಲಕರದು ಪಾತ್ರ, ಹಾಗೂ ಊರಿನಲ್ಲಿರ್ತಕ್ಕಂಥ ಗ್ರಾಮಸ್ಥರ, ಹಿರಿಯರ ಹಾಗೂ ಎಲ್ಲರ ಜವಾಬ್ದಾರಿಯಾಗಿದೆ. ಅದಕ್ಕೆ ಇದನ್ನು ಅರ್ಥಕೊಂಡು ನಾವೇನಪ್ಪ ಅಂದ್ರೆ ಹೊಸ ವರ್ಷದಲ್ಲಿ ಹೊಸ ವಿಚಾರಗಳನ್ನು ಇಂಥ ಅಶ್ಲೀಲ ಪದಗಳಿಗೆ ನಾಂದಿ ಹಾಡುತ್ತಾ ಮತ್ತು ನಮ್ಮ ನೋಡಲಿ ಈ ವಿದ್ಯಾರ್ಥಿಗಳ ಜೀವನದಲ್ಲಿ ಏನಿರುತ್ತಂದ್ರೆ ಈ ಕಳೆದ ಹೋದ ಸಮಯ ಮತ್ತೆ ಬರಂಗಿಲ್ಲ. 2025 ಹೊಳೆ ಬರ್ತಾನ ಬರುವುದಿಲ್ಲ. ಮುಂದೆ ಏನಪ್ಪ ಅಂದ್ರೆ 2026, ಈ 2026ರಲ್ಲಿ ನಮ್ಮ ಜೀವನವನ್ನ ನಿರ್ಧರಿಸುವಂತ ಒಂದು ಅವಕಾಶ ಇದೆ. ಅದಕ್ಕೆ ತಾವೆಲ್ಲರೂ ಏನಪ್ಪ ಅಂದ್ರೆ ಶಿಕ್ಷಕರೊಂದಿಗೆ, ಪಾಲಕರೊಂದಿಗೆ ತಾವೆಲ್ಲರೂ ಸಹಕಾರ ಮಾಡಿದ್ರಂದ್ರೆ ನಿಮ್ಮ ವಿದ್ಯಾರ್ಥಿಗಳ ಜೀವನ ಏನಪ್ಪ ಅಂದ್ರೆ ಯಶಸ್ವಿಯಾಗಲು ಕಾರಣ ಆಗುತ್ತೆ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ನಾನು 2 ಮಾತುಗಳಿಗೆ ವಿರಾಮ